ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಾನು ನಿಮ್ಗೋಸ್ಕರ 2 ಟಾಪಿಕ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಇಂಡಿಯಾದ ಎಕನಾಮಿಕ್ ಸರ್ವೆ ಗ್ರೋತ್, ಇನ್ಫ್ಲೇಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ನಲ್ಲಿ ಏನೇನ್ ಚಾಲೆಂಜಸ್ ಇದೆ ಅಂತ ತಿಳ್ಕೊಳ್ಳೋಣ. ಇದಾದ್ಮೇಲೆ LIC ಏನಾದ್ರೂ ಕಮ್ಮಿ ಆಗ್ತಿದ್ಯಾ, ಮತ್ತೆ ಇಂಡಿಯಾದ ಲೈಫ್ ಇನ್ಶೂರೆನ್ಸ್ ಇಂಡಸ್ಟ್ರೀಸ್ ಹೇಗೆ ಚೇಂಜ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಹಣಕಾಸಿನ ವಿಷಯ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ತುಂಬಾ ಸಿಂಪ್ಲಿಫೈ ಮಾಡಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 3rd ಫೆಬ್ರವರಿ ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ಮೊದಲಿಗೆ ನಾವು ಎಕನಾಮಿಕ್ ಸರ್ವೆ ಬಗ್ಗೆ ಮಾತಾಡೋಣ. ನೋಡಿ, ಪ್ರತಿ ವರ್ಷ ಫೈನಾನ್ಸ್ ಮಿನಿಸ್ಟರ್ ಯೂನಿಯನ್ ಬಜೆಟ್ ನ ಕೊಡೋದಕ್ಕಿಂತ ಮುಂಚೆ ಈ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದಕ್ಕೆ ಎಕನಾಮಿಕ್ ಸರ್ವೆ ಅಂತ ಕರಿತೀವಿ. ಇಂಡಿಯಾದ ಚೀಫ್ ಎಕನಾಮಿಕ್ ಅಡ್ವೈಸರ್ ಈಗ ಸರ್ವೆನ ರೆಡಿ ಮಾಡ್ತಾರೆ. ನೋಡಿ, ನಮ್ಮ ದೇಶದ ಎಕನಾಮಿ ಹೇಗೆ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ದಾರಿ ಅಂತಾನೆ ಹೇಳ್ಬೋದು. ಹಾಗೇನೆ ಗವರ್ನಮೆಂಟ್ ಏನ್ ಪ್ಲಾನ್ ಮಾಡ್ತಿದೆ ಅಂತಾನೂ ಕೂಡ ಇದರಿಂದ ನಮ್ಗೆ ಗೊತ್ತಾಗತ್ತೆ. ಹಾಗೇನೆ ರೀಸೆಂಟ್ ಎಕನಾಮಿಕ್ ಸರ್ವೆನ ನಾವು ನೋಡಿದ್ರೆ ಹಿಂದಿನ ಸರ್ವೆ ಇದು 6 ತಿಂಗಳಲ್ಲೇ ರಿಲೀಸ್ ಆಗಿದೆ. ಸ್ವಲ್ಪ ಟೈಮ್ ಗ್ಯಾಪ್ ಇದ್ರೂ ಕೂಡ ಜಗತ್ತು ಬೇಗ ಚೇಂಜ್ ಆಗ್ತಿದೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಮತ್ತೆ ಇಂಡಿಯಾ ಒಂದು ಇಂಪಾರ್ಟೆಂಟ್ ಟೈಮ್ಗೂ ಕೂಡ ಬಂದಿದೆ. ಹಾಗೇನೆ ಇಂಡಿಯಾ ಬೇರೆ ದೇಶಗಳಿಗಿಂತ ಗ್ಲೋಬಲ್ ಎಕನಾಮಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನ ಚೆನ್ನಾಗಿ ಫೇಸ್ ಮಾಡಿದೆ ಅಂತ ಹೇಳ್ಬೋದು. ಅಗ್ರಿಕಲ್ಚರಲ್ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಸರ್ವಿಸ್ ಸೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಆದ್ರೆ ಕೆಲವು ವಿಷಯಗಳಿಂದ ಆನಲಿಸ್ಟ್ ಗಳಿಗೆ ತುಂಬಾ ಟೆನ್ಷನ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿದೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಅನ್ಕೊಂಡಷ್ಟು ಬೇಗ ಬೆಳೀತಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇಂದ ಸರ್ವಿಸ್ ಇಂಡಸ್ಟ್ರೀಸ್ಗೆ ಹೊಸ ತೊಂದರೆ ಸಹ ಬರ್ಬೋದು. ಹಾಗೇನೆ ಈ ಎಕನಾಮಿಕ್ ಸರ್ವೆನ ನಾವು ನೋಡಿದಾಗ ಇಂಡಿಯಾ ಈ ಒಂದು ಟೈಮ್ ನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಹೇಳ್ತಾ ಇದೆ. ಸರ್ವೆನಲ್ಲಿ ನಾವು ಫಸ್ಟ್ ಮಾತಾಡೋದು ಇಂಡಿಯನ್ ಫೈನಾನ್ಷಿಯಲ್ ಸೆಕ್ಟರ್ ಹೇಗೆ ಬೆಳೆದಿದೆ ಅಂತ. ಕಳೆದ ಕೆಲವು ವರ್ಷಗಳಿಂದ ತುಂಬಾ ಬಿಸ್ನೆಸಸ್ ಬ್ಯಾಂಕ್ ನಿಂದ ಲೋನ್ ತಗೊಳ್ಳೋ ಬದಲು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇಂದ ದುಡ್ಡನ್ನ ತಗೊಳ್ತಿದ್ದಾರೆ. ಇದು ಒಂದು ಒಳ್ಳೆ ವಿಷಯ ಆಗಿರ್ಬೋದು. ಯಾಕೆ ಅಂದ್ರೆ ಒಂದು ಒಳ್ಳೆ ಫೈನಾನ್ಷಿಯಲ್ ಸಿಸ್ಟಮ್ ಒಂದು ದೇಶದ ಎಕನಾಮಿಗೆ ಬ್ರೇನ್ ತರ ಇರುತ್ತೆ ಅಲ್ವಾ. ಇದು ಜನರ ಸೇವಿಂಗ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ದುಡ್ಡು ಬೇಕಾಗಿರೋರ್ಗೆ ಕೊಡುತ್ತೆ. ಆದ್ರೆ ಈ ಸರ್ವೆ ಫೈನಾನ್ಷಿಯಲ್ ಸೆಕ್ಟರ್ ಬೇಗ ಬೆಳೆದ್ರೆ ತೊಂದರೆ ಆಗ್ಬೋದು ಅಂತಾನು ಕೂಡ ವಾರ್ನ್ ಮಾಡಿದೆ. ನೋಡಿ, 2000ರಲ್ಲಿ ಐಲ್ಯಾಂಡ್ ಫೈನಾನ್ಷಿಯಲ್ ಸೆಕ್ಟರ್ ಜಾಸ್ತಿ ಬೆಳೆದಾಗ ಅವರ ಪ್ರೊಡಕ್ಟಿವಿಟಿ ತುಂಬಾನೇ ಕಮ್ಮಿ ಆಗೋಯ್ತು. ಹಾಗೇನೆ ಥೈಲ್ಯಾಂಡ್ ನಲ್ಲಿ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ನಲ್ಲಿ ಈ ಒಂದು ಫೈನಾನ್ಷಿಯಲ್ ಸೆಕ್ಟರ್ ಸ್ವಲ್ಪ ಕಮ್ಮಿ ಆದ್ರೂ ಕೂಡ ಅವರ ಒಂದು ಎಕನಾಮಿ ತುಂಬಾ ಸ್ಟ್ರಾಂಗ್ ಆಯ್ತು. ಫೈನಾನ್ಷಿಯಲ್ ಸೆಕ್ಟರ್ ಕರೆಕ್ಟ್ ಸೈಜ್ ನಲ್ಲಿ ಇರಬೇಕು. ಜಾಸ್ತಿ ಇದ್ರೆ ಬೇರೆ ಇಂಡಸ್ಟ್ರೀಸ್ಗೂ ಸಹ ದುಡ್ಡು ಸಿಗಲ್ಲ, ಮತ್ತೆ ಅವರು ಕೂಡ ಒಂದು ಡೇಂಜರಸ್ ಇನೋವೇಷನ್ಸ್ ಗೆ ಕಾರಣ ಆಗ್ಬಹುದು. ಇನ್ನೊಂದ್ ಕಡೆ 2008ರಲ್ಲಿ ನಾವೇನಾದ್ರೂ ನೋಡ್ತಿದೀವಿ ಅಂತಂದ್ರೆ ಫೈನಾನ್ಷಿಯಲ್ ಕ್ರೈಸಿಸ್ ನಲ್ಲಿ ಇದೇ ತರ ಆಗಿತ್ತು. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್ ನ ಇಂಪ್ರೂವ್ ಮಾಡಬೇಕು. ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ತರ ಇಂಡಿಯನ್ ಓಪನ್ ಕ್ರೆಡಿಟ್ ಎನಾಬಲ್ಮೆಂಟ್ ನೆಟ್ವರ್ಕ್ ಅಥವಾ ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ನ ಜಾಸ್ತಿ ಮಾಡಬೇಕು. ಇದರಿಂದ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಸುಲಭ ಆಗತ್ತೆ, ಹಾಗೆ ರಿಸ್ಕ್ ಸಹ ಕಡಿಮೆ ಆಗತ್ತೆ ಅಂತಾನೆ ಹೇಳ್ಬೋದು. ಬೇಸಿಕ್ಲಿ ಇಂಡಿಯಾ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಗೆ ಅಟ್ರಾಕ್ಟಿವ್ ಆಗಿದೆಯಾ ಅಂತ ಸರ್ವೆ ಮುಂದಿನ ವಿಷಯಗಳಲ್ಲಿ ಮಾತಾಡ್ತಿದೆ. ನೋಡಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಅಂತ ಏನ್ ಕರಿತೀವಿ, ಇದರ ಒಂದು ನಂಬರ್ಸ್ ಅನ್ನ ನೋಡಿದ್ರೆ ನೆಟ್ FDI ಇನ್ಫ್ಲೋಸ್ ಕಳೆದ ವರ್ಷ ತುಂಬಾನೇ ಕಮ್ಮಿ ಆಗಿದೆ. ಆದ್ರೆ ಗ್ರಾಸ್ ಇನ್ಫ್ಲೋಸ್ ಅಂದ್ರೆ ಫಸ್ಟ್ ಗೆ ಬಂದಾಗ ದುಡ್ಡು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಬೇಸಿಕ್ಲಿ ತುಂಬಾ ದುಡ್ಡು ವಾಪಸ್ ಹೋಗ್ತಿರೋದು. ಇದು ನೋಡೋದಕ್ಕೆ ಒಳ್ಳೆ ವಿಷಯ ತರ ಕಾಣಿಸಿದ್ರು ಸಹ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಾದ್ರೂ ಕಳೆದುಕೊಂಡ್ರೆ ಎಕನಾಮಿಕ್ ಗ್ರೋತ್ ಜಾಸ್ತಿ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ಸರ್ವೆ ಪ್ರಕಾರ ಇಂಡಿಯಾಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರೋದಕ್ಕೆ ಕಾರಣ ಅಂತ ಗೊತ್ತಾಗುತ್ತೆ. ಬಿಸ್ನೆಸ್ಗೆ ರೆಗ್ಯುಲೇಷನ್ಸ್ ಆಗಿರ್ಬೋದು, ಹಾಗೆ ನಮ್ಮ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ನಮ್ಮ ಹಿಸ್ಟ್ರಿ ಮತ್ತೆ ರಿಸೋರ್ಸಸ್ ಸಹ ತುಂಬಾ ಚಾನ್ಸಸ್ ನ ಕೊಡುತ್ತೆ. ಆದ್ರೆ ತುಂಬಾ ಕಂಪನಿಗಳು ಚಿಕ್ಕ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರ ಒಂದು ಪ್ರಾಸೆಸ್ ನ ನೋಡಿದಾಗ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ರೂಲ್ಸ್ ಇಂದ ಕಂಪನಿಗಳು ತುಂಬಾ ಕೆಲಸ ಮಾಡಬೇಕಾಗತ್ತೆ. ಎಕ್ಸ್ಪೋರ್ಟ್ ನಲ್ಲಿ 1 ಇಂಚು ಬಟ್ಟೆ ಮತ್ತೆ 1 ಜಿಪ್ಪರ್ಗೂ ಸಹ ಲೆಕ್ಕ ಕೊಡಬೇಕು. ಚೈನಾ, ಬಾಂಗ್ಲಾದೇಶ್ ಮತ್ತೆ ವಿಯಟ್ನಾಂ ಅವರ ಒಂದು ಪ್ರೊಸೆಸ್ ನ ಇಂಟಿಗ್ರೇಟ್ ಮಾಡಿ ಬೇಗನೆ ಹಾಗೂ ಕಮ್ಮಿ ಕಾಸ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ.
ಇಂಡಿಯಾ ರೂಲ್ಸ್ ನ ತೆಗೆದುಹಾಕಿ ಬಿಸ್ನೆಸ್ ಮಾಡೋದಕ್ಕೆ ಈಸಿ ಮಾಡಬೇಕು ಅಂತ ಸರ್ವೆ ಹೇಳ್ತಿರೋದು. ಕೆಲವು ಇಂಡಿಯನ್ ಸ್ಟೇಟ್ಸ್ ರೆಗ್ಯುಲೇಷನ್ಸ್ ನಾವು ನೋಡಿದಾಗ ಇದನ್ನ ಕಮ್ಮಿ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡ್ತಿದ್ದಾರೆ. ನೋಡಿ, ಇನ್ಫ್ಲೇಷನ್ ಅಂತ ಅಂದ್ರೆ ಹಣದುಬ್ಬರ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಗ್ಲೋಬಲಿ ನಾವು ನೋಡಿದಾಗ 2022ರಲ್ಲಿ ಜಾಸ್ತಿ ಇದ್ದಂತಹ ಇನ್ಫ್ಲೇಷನ್ ಈಗ ಕಮ್ಮಿ ಆಗ್ತಿದೆ. ಆದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ವೆಜಿಟೇಬಲ್ಸ್ ಮತ್ತೆ ಪಲ್ಸಸ್ ತರ ಫುಡ್ ಐಟಮ್ಸ್ ನ ಬೆಲೆ ಜಾಸ್ತಿ ಆಗ್ತಿದೆ ಅಂತಾನೆ ನಮಗೆ ಇಲ್ಲಿ ಗೊತ್ತಾಗ್ತಿದೆ. ಇದು ಕೇವಲ 8% ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಬ್ಯಾಸ್ಕೆಟ್ ನಲ್ಲಿ ಇದ್ರೂ ಸಹ ಓವರ್ ಆಲ್ ಇನ್ಫ್ಲೇಷನ್ ಅಲ್ಲಿ ನಾವು ನೋಡಿದಾಗ 1/3 ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಈ ಸರ್ವೆ ಪ್ರಕಾರ ಕ್ಲೈಮೇಟ್ ಚೇಂಜ್ ಇದಕ್ಕೆ ಕಾರಣ ಅಂತಾನೆ ನಮಗೆ ಗೊತ್ತಾಗೋದು. ಯಾಕೆ ಅಂದ್ರೆ ಹೀಟ್ ವೇವ್ಸ್ ಜಾಸ್ತಿ ಆಗಿ ಫಾರ್ಮ್ ಪ್ರೊಡಕ್ಷನ್ ಕಮ್ಮಿ ಆಗ್ತಿದೆ. ಹಾಗೇನೆ ಇಂಡಿಯನ್ ಅಗ್ರಿಕಲ್ಚರ್ ಸಪ್ಲೈ ಚೈನ್ ಏನಿದೆ ಅಲ್ವಾ, ಇದು ವೀಕ್ ಆಗಿರೋದು ಇದಕ್ಕೆ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. ದೇಶದಲ್ಲಿ ಬೆಳೆಯುವಂತಹ ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಇದನ್ನ ಕಾಲಕ್ರಮೇಣ ಜಾಸ್ತಿ ಬೆಳೆದ್ರೂ ಸಹ ಅವು ಬೇಗನೆ ಮಾರ್ಕೆಟ್ಗೆ ತಲುಪೋಕೆ ಆಗದೆ ಇರೋದ್ರಿಂದ ಪ್ರೈಸ್ ಜಾಸ್ತಿ ಆಗ್ತಿದೆ. ಈ ಒಂದು ಸಮಸ್ಯೆನ ಹೇಗೆ ಸರಿ ಮಾಡಬೇಕು, ಮತ್ತೆ ಫುಡ್ ಕ್ರಾಪ್ಸ್ ನ ಹೇಗೆ ಬೆಳೆಸಬೇಕು, ಮತ್ತೆ ಟ್ರಾನ್ಸ್ಪೋರ್ಟ್ ಹೇಗೆ ಮಾಡಬೇಕು ಅಂತ ಸರ್ಕಾರ ನೋಡ್ಕೊಳ್ಬೇಕು ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. ಇನ್ನೊಂದು ವಿಷಯ ಅಂದ್ರೆ ಗ್ಲೋಬಲ್ ಎಕಾನಮಿ ಚೇಂಜ್ ಆಗ್ತಿರೋದು. ಮೊದಲಿದ್ದ ಟ್ರೇಡ್ ಬೇಗ ಬೆಳೆಯೋ ಹೈಪರ್ ಗ್ಲೋಬಲೈಸೇಷನ್ ಟೈಮ್ ಹೋಗಿ ಈಗ ದೇಶಗಳು ಒಂದನ್ನೊಂದು ನಂಬದೆ ಇರೋದ್ರಿಂದ ಈ ಜಿಯೋ ಎಕನಾಮಿಕ್ ಫ್ರಾಗ್ಮೆಂಟೇಷನ್ ಅಂದ್ರೆ ವ್ಯಾಪಾರ ಕಮ್ಮಿ ಆಗಿರುವಂತಹ ಟೈಮ್ ಬರ್ತಿದೆ. ಹೊಸ ರೂಲ್ಸ್ ಇಂದ ಟ್ರೇಡ್ ಕಮ್ಮಿ ಆಗ್ತಿದೆ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಚೈನಾ ಒಂದು ಸೋಲಾರ್ ಪ್ಯಾನೆಲ್ ಮತ್ತೆ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಜಾಸ್ತಿ ಇರೋದು ಒಂದು ಮೇನ್ ಕಾರಣ. ಇಂಡಿಯಾ ತನ್ನ ಹೊಸ ಟೆಕ್ನಾಲಜೀಸ್ಗೆ ಚೈನಾ ಇಂದ ಕಾಂಪೊನೆಂಟ್ಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಇಂಡಿಯಾ ತನ್ನ ಬ್ಯಾಟರೀಸ್ ತರ ವಸ್ತುಗಳನ್ನ ಸ್ವಂತವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೂ ಸಹ ಟ್ರೈ ಮಾಡಬೇಕು. ಅದಕ್ಕೆ ಇನ್ವೆಸ್ಟ್ಮೆಂಟ್ ರೇಟ್ ನ ಜಾಸ್ತಿ ಮಾಡಿ ರೆಗ್ಯುಲೇಷನ್ಸ್ ನ ಕಮ್ಮಿ ಮಾಡಬೇಕು. ಮತ್ತೆ ಸ್ಟೇಟ್ ಸಪ್ಲೈ ಚೈನ್ಸ್ ಏನಿದೆ ಅಲ್ವಾ, ಇದನ್ನ ಬಿಲ್ಡ್ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡಬೇಕು ಅಂತ ಸರ್ವೆ ಹೇಳ್ತಾ ಇದೆ. ಕೊನೆಯದಾಗಿ ಸರ್ವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮತ್ತೆ ಜಾಬ್ಸ್ ಬಗ್ಗೆನೂ ಕೂಡ ಮಾತಾಡ್ತಿದೆ. ನೋಡಿ, ಇಂಡಿಯಾದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಮತ್ತೆ 2030ರ ಹೊತ್ತಿಗೆ ಪ್ರತಿ ವರ್ಷ ಮಿಲಿಯನ್ ಗಟ್ಟಲೆ ಹೊಸ ಜಾಬ್ಸ್ ಬೇಕಾಗತ್ತೆ. ಆಫೀಸ್ ನಲ್ಲಿ ಕೆಲಸ ಮಾಡೋರು ಅವರ ಕೆಲಸಗಳನ್ನ AI ಮಾಡತ್ತೆ ಅಂತಾನೂ ಕೂಡ ಭಯ ಪಡ್ತಿದ್ದಾರೆ. ಗೊತ್ತಾ, AI ತುಂಬಾ ಕೆಲಸವನ್ನ ಆಟೋಮೇಟ್ ಮಾಡ್ತಾ ಇದೆ. ಇಂಡಿಯಾದ ಸರ್ವಿಸಸ್ ಲೆಡ್ ಎಕನಾಮಿಗೆ ಇದು ಒಂದು ದೊಡ್ಡ ರಿಸ್ಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ಜಾಸ್ತಿ ಕೆಲಸಗಳು AI ಇಂದಾನೆ ಆಟೋಮೇಟ್ ಆಗ್ಬೋದು. ಇದರಿಂದ ಜನರು ಖರ್ಚು ಮಾಡೋದು ಕಮ್ಮಿಯಾಗಿ ಎಕನಾಮಿಗೂ ಕೂಡ ತೊಂದರೆ ಆಗ್ಬೋದು. ಆದ್ರೆ ಕೆಲವು ಸರ್ವಿಸಸ್ ನಲ್ಲಿ ಫೈನಾನ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಮತ್ತೆ ರಿಟೇಲ್ ನಲ್ಲಿ AI ಇಂದ ಜಾಸ್ತಿ ಕೆಲಸ ಕೊಡ್ಬೋದು ನೋಡಿ. ಆದ್ರೆ ಇದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಅದಕ್ಕೆ ಇಂಡಿಯಾ ಹೊಸ ಸ್ಕಿಲ್ಸ್ ನ ಕಳಿಸೋದಕ್ಕೆ ಇನ್ಸ್ಟಿಟ್ಯೂಷನ್ಸ್ ಸಹ ಮಾಡಬೇಕಾಗತ್ತೆ. ಮತ್ತೆ AI ನ ಸರಿಯಾಗಿ ಯೂಸ್ ಮಾಡೋದಕ್ಕೆ ಹೊಸ ರೂಲ್ಸ್ ಸಹ ಮಾಡಬೇಕು. ಎಕನಾಮಿಕ್ ಸರ್ವೆ ಪ್ರಕಾರ ಇಂಡಿಯಾಗೆ ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಗ್ರಿಕಲ್ಚರ್ ಮತ್ತೆ ಸರ್ವಿಸ್ ನಲ್ಲಿ ಬೇಕಾದಷ್ಟು ಚಾನ್ಸಸ್ ಗಳಿದೆ. ಆದ್ರೆ ತುಂಬಾ ಕಷ್ಟ ಕೂಡ ಇದೆ ಅಂತ ಹೇಳ್ಬೋದು. ಬೇಸಿಕಲಿ ಅದು ಫೈನಾನ್ಸ್ ನ ಜಾಸ್ತಿ ಆಗೋದಾಗಿರ್ಬೋದು, ರೆಗ್ಯುಲೇಷನ್ಸ್, ಇದರಿಂದ ಇನ್ವೆಸ್ಟರ್ಸ್ ಕಮ್ಮಿ ಆಗ್ತಾರೆ. ನೋಡಿ, ಫುಡ್ ಇನ್ಫ್ಲೇಷನ್ಸ್ ಮತ್ತೆ ಜಿಯೋ ಪಾಲಿಟಿಕಲ್ ಪ್ರಾಬ್ಲಮ್ಸ್ ನಾವು ನೋಡಿದಾಗ AI ಇಂದ ತುಂಬಾ ತೊಂದರೆ ಆಗ್ಬೋದು ಅಂತಾನು ಕೂಡ ಹೇಳ್ತಿದ್ದಾರೆ. ಈ ಎಲ್ಲಾ ಚಾಲೆಂಜಸ್ ಬಗ್ಗೆ ತಿಳ್ಕೊಂಡು ಪಾಲಿಸಿ ಮತ್ತೆ ಪ್ರಾಕ್ಟೀಸಸ್ ನ ಚೇಂಜ್ ಮಾಡಿದ್ರೆ ಇಂಡಿಯಾ ಈ ಟೈಮ್ ನಲ್ಲಿ ಸ್ಟ್ರಾಂಗ್ ಆಗಿರ್ಬೋದು ಅಂತ ಸರ್ವೆ ಹೇಳ್ತಾ ಇದೆ. ಈಗ ಮುಂದಿನ ಸ್ಟೋರಿಯಲ್ಲಿ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ. ಕೆಲವು ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಂಪನಿಗಳು ರೀಸೆಂಟ್ ಆಗಿ ಅದರ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ರು. ಅವುಗಳ ನಂಬರ್ಸ್ ಅನ್ನ ನಾವು ನೋಡಿದ್ರೆ ಎಲ್ರಿಗೂ ಸಹ ಗಮನ ಸೆಳೆಯುತ್ತೆ. ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬೇಸಿಕಲಿ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಇನ್ಶೂರೆನ್ಸ್ ನ ರೆವಿನ್ಯೂ ಬಗ್ಗೆ ಮಾತಾಡ್ತಿದ್ರೆ ಆನ್ಯುವಲ್ ಪ್ರೀಮಿಯಂ ಈಕ್ವಿವೆಲೆಂಟ್ APE ಇದ್ರ ಬಗ್ಗೆನೂ ಕೂಡ ಮಾತಾಡ್ತಿದೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ APE ಇಂದ ಒಂದು ಇನ್ಶೂರೆನ್ಸ್ ಕಂಪನಿ ಎಷ್ಟು ಪ್ರೀಮಿಯಂ ಕಲೆಕ್ಟ್ ಮಾಡ್ತಿದೆ ಅಂತ ಗೊತ್ತಾಗತ್ತೆ ನೋಡಿ. ಇದು ಪರ್ಫೆಕ್ಟ್ ಮೆಟ್ರಿಕ್ ಖಂಡಿತವಾಗ್ಲೂ ಅಲ್ಲ, ಆದ್ರೆ ಇದು ಒಂದು ಯೂಸ್ಫುಲ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಡೀ ಇಂಡಸ್ಟ್ರಿಯಲ್ಲಿ ನಾವು ನೋಡಿದ್ರೆ ಈ ಕ್ವಾರ್ಟರ್ ನಲ್ಲಿ APE 2% ಕಮ್ಮಿ ಆಗಿದೆ. ಆದ್ರೆ ಫೈನಾನ್ಷಿಯಲ್ ಇಯರ್ ಶುರು ಆದಾಗಿಂದ ಇದರ ಒಂದು ಇಂಡಸ್ಟ್ರಿ 14% ಬೆಳೆದಿದೆ ಅಂತಾನೆ ಹೇಳ್ಬೋದು. ಇದರಿಂದ ನಮಗೆ ಗೊತ್ತಾಗೋದು ಏನ್ ಗೊತ್ತಾ, ಸ್ವಲ್ಪ ಟೈಮ್ ನಲ್ಲಿ ಡೌನ್ ಆಗೋದ್ರೂ ಕೂಡ ಈ ಒಂದು ಲಾಂಗ್ ಟೈಮ್ ನಲ್ಲಿ ಟ್ರೆಂಡ್ ಪಾಸಿಟಿವ್ ಆಗಿದೆ ಅಂತ. ಈ ಕ್ವಾರ್ಟರ್ ನಲ್ಲಿ ಇಂಡಸ್ಟ್ರಿ ಡೌನ್ ಆಗೋದಕ್ಕೆ ಮೇನ್ ರೀಸನ್ LIC. ಈಗ LIC ನ APE 27% ಕಮ್ಮಿ ಆಗಿದೆ. ಯಾಕೆ
ಅಂದ್ರೆ ಅವರ ಒಂದು ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಿದೆ ಗೊತ್ತಾ, ಇದು ಕಮ್ಮಿ ಆಗಿರೋದು ಅಂತ ಹೇಳ್ಬೋದು. ಗ್ರೂಪ್ ಇನ್ಶೂರೆನ್ಸ್ ಅಂತ ಅಂದ್ರೆ ಒಂದು ಪಾಲಿಸಿ ತುಂಬಾ ಜನರಿಗೆ ಕವರ್ ಕೊಡುತ್ತೆ ಅಂತ ಅರ್ಥ. ಆಫೀಸ್ ಮತ್ತೆ ಬ್ಯಾಂಕ್ ತರ ಕೆಲವು ಕಡೆ ಇದು ಇದ್ದೇ ಇರುತ್ತೆ. LICಗೆ 1/3 ಇನ್ಕಮ್ ಏನಿದೆ ಅಲ್ವಾ, ಈ ಪಾಲಿಸೀಸ್ ನಿಂದಾನೇ ಬರುತ್ತೆ. ಡಿಸೆಂಬರ್ 2023ರಲ್ಲಿ ಒಂದು ಕ್ಲೈಂಟ್ ಇಂದ ತುಂಬಾ ಇನ್ಕಮ್ ಬಂದಿತ್ತು. ಆದ್ರೆ ಈ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಆ ಇನ್ಕಮ್ ಇಲ್ಲದೆ ಇರೋದ್ರಿಂದ LIC ನ ನಂಬರ್ಸ್ ಕಮ್ಮಿ ಆಗಿರೋದು ನಮಗೆ ಕಾಣಿಸ್ತಿದೆ. ನೋಡಿ 2022ರ ಡಿಸೆಂಬರ್ಗೆ ಇದನ್ನ ನಾವು ಕಂಪೇರ್ ಮಾಡಿದ್ರೆ ಗ್ರೋತ್ ಇದೆ, ಆದ್ರೆ ಈಗ ಅದು ಅಷ್ಟೊಂದು ಚೆನ್ನಾಗಿಲ್ಲ. ಪ್ರೈವೇಟ್ ಇನ್ಶೂರೆನ್ಸ್ಗೂ ಕೂಡ ಕೆಲವು ಚಾಲೆಂಜಸ್ ಇತ್ತು. ಅದರಲ್ಲಿ ಕೆಲವನ್ನ ಅವರು ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಜನ ಜಾಸ್ತಿ ಮಾತಾಡ್ತಿರೋ ಒಂದು ವಿಷಯ ಅಂತಂದ್ರೆ IRDAI ಸರೆಂಡರ್ ನಾರ್ಮ್ಸ್ ನ ಚೇಂಜ್ ಮಾಡ್ತಿರೋದು. ಇದು ಇಂಡಿಯಾದಲ್ಲೇ ಇನ್ಶೂರೆನ್ಸ್ ನ ರೆಗ್ಯುಲೇಟ್ ಮಾಡುವಂತಹ ಬಾಡಿ ಅಂತ ಹೇಳ್ಬೋದು. ಬೇಸಿಕಲಿ ಹೊಸ ರೂಲ್ಸ್ ಪ್ರಕಾರ ಪಾಲಿಸಿ ಹೋಲ್ಡರ್ ಎಂಡೌಮೆಂಟ್ ಪಾಲಿಸಿ ಅಂತ ಏನ್ ಹೇಳ್ತೀವಿ, ಇದನ್ನ ಬೇಗ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಸಿಗತ್ತೆ. ಇದು ಕಸ್ಟಮರ್ಸ್ಗೆ ಒಳ್ಳೇದು, ಆದ್ರೆ ಇನ್ಶೂರೆನ್ಸ್ ಕಂಪನಿ ಮಾರ್ಜಿನ್ಸ್ ಕಮ್ಮಿ ಆಗತ್ತೆ. ನೋಡಿ ಯಾಕೆ ಅಂದ್ರೆ ಅವರು ಜಾಸ್ತಿ ದುಡ್ಡನ್ನ ಕೊಡಬೇಕು. ಇನ್ನು ಒಂದು ಥಿಯರಿ ಪ್ರಕಾರ ಕಸ್ಟಮರ್ಸ್ಗೆ ಪಾಲಿಸಿನ ನಿಲ್ಲಿಸೋದಕ್ಕೆ ಜಾಸ್ತಿ ಚಾನ್ಸಸ್ ಸಿಕ್ಕಿದ್ರೆ ಅವ್ರಿಗೆ ಬೇಕಾಗಿರುವಂತಹ ಪಾಲಿಸೀಸ್ ನ ಸಹ ಅವರು ಕೊಂಡ್ಕೊಳ್ತಾರೆ. ಬೇಸಿಕಲಿ ಏನಾಗುತ್ತೆ ಗೊತ್ತಾ, ಇದರಿಂದ ಇನ್ಶೂರೆನ್ಸ್ಗೆ ಆ ಪ್ರಾಡಕ್ಟ್ಸ್ ನ ಗ್ರೋತ್ ಕಮ್ಮಿ ಆಗ್ಬೋದು ಅನ್ನೋ ಎಲ್ಲಾ ಚಾನ್ಸಸ್ ಸಹ ಕಾಣುತ್ತೆ. ಇದು ಕಮ್ಮಿ ಆಗಿರೋದಕ್ಕೆ ಮೇನ್ ರೀಸನ್ ಅಂತ ಹೇಳೋದಕ್ಕೆ ಕಷ್ಟ, ಆದ್ರೆ ಇದು ಕೂಡ ಒಂದು ಮೇನ್ ಕಾರಣ. ಇನ್ನೊಂದು ವಿಷಯ ಏನಂದ್ರೆ ಪ್ರೈವೇಟ್ ಇನ್ಶೂರರ್ಸ್ ಅವರ ಒಂದು ಪಾಲಿಸೀಸ್ ನ ಸೇಲ್ ಮಾಡೋಕೆ ಬ್ಯಾಂಕ್ಸ್ ನ ಯೂಸ್ ಮಾಡ್ತಾರೆ. ಇದನ್ನ ಬ್ಯಾಂಕ್ ಅಶೂರೆನ್ಸ್ ಅಂತಾನು ಕೂಡ ಕರೀತಾರೆ. ಉದಾಹರಣೆಗೆ HDFC ಲೈಫ್ HDFC ಬ್ಯಾಂಕ್ ಅನ್ನ ಯೂಸ್ ಮಾಡುತ್ತೆ, ಮತ್ತೆ SBI ಲೈಫ್ SBI ನ ಬ್ರಾಂಚಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಬ್ಯಾಂಕ್ ನಲ್ಲಿರುವಂತಹ ಡಿಪಾಸಿಟ್ಸ್ ಗಳು ಕಮ್ಮಿ ಆಗ್ತಿರೋದ್ರಿಂದ ಬ್ಯಾಂಕ್ಸ್ ನ ಇನ್ಶೂರೆನ್ಸ್ ನ ಪಾಲಿಸೀಸ್ ಏನಿರುತ್ತೆ ಅಲ್ವಾ, ಇದನ್ನ ಸೇಲ್ ಮಾಡೋದ್ರ ಬದಲು ಅವರ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ನ ಜಾಸ್ತಿ ಸೇಲ್ ಮಾಡೋದಕ್ಕೆ ನೋಡ್ತಿರ್ಬೋದು. ಮತ್ತೆ IRDAI ಇನ್ಶೂರೆನ್ಸ್ ಕಂಪನಿಗಳ ಬಿಸ್ನೆಸ್ ನಲ್ಲಿ ಬ್ಯಾಂಕ್ ಇನ್ಶೂರೆನ್ಸ್ ನ ಶೇರ್ ಏನಿದೆ ಅಲ್ವಾ, ಇದರ ಒಂದು 50%ಗೆ ಲಿಮಿಟ್ ಮಾಡಬಹುದು ಅಂತಾನೂ ಕೂಡ ರೂಮರ್ಸ್ ಇದೆ. ಇದೇನಾದ್ರೂ ನಿಜ ಆದ್ರೆ ಇನ್ಶೂರೆನ್ಸ್ ಕಂಪನಿಗಳಿಗೆ ತೊಂದರೆ ಆಗೋದಂತೂ ಖಂಡಿತ. ಈಗ ಒಂದೊಂದೇ ಕಂಪನಿಗಳ ಬಗ್ಗೆ ಮಾತಾಡ್ತಾ ಬರೋಣ. ICICI ಪ್ರುಡೆನ್ಷಿಯಲ್, HDFC ಲೈಫ್ ಮತ್ತೆ SBI ಲೈಫ್ 3 ದೊಡ್ಡ ಪ್ರೈವೇಟ್ ಪ್ಲೇಯರ್ಸ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅವರ ಗ್ರೋತ್ ಬೇರೆ ಬೇರೆ ತರ ಇದೆ. ICICI ಪ್ರುಡೆನ್ಷಿಯಲ್ ನ APE 27% ಜಾಸ್ತಿ ಆಗಿದೆ. HDFC ಲೈಫ್ ಅನ್ನ ನಾವು ನೋಡೋದಾದ್ರೆ 20%, ಮತ್ತೆ SBI ಲೈಫ್ ನ ನೋಡೋದಾದ್ರೆ 11% ಜಾಸ್ತಿ ಆಗಿದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ICICI ಪ್ರುಡೆನ್ಷಿಯಲ್ ಜಾಸ್ತಿ ಬೆಳೆಯೋಕೆ ಕಾರಣ ಯುಲಿಪ್ಸ್. ಅದು ಶೇರ್ ಮಾರ್ಕೆಟ್ಗೆ ಕನೆಕ್ಟ್ ಆಗಿರುವಂತಹ ಪಾಲಿಸೀಸ್ ನ ಅಂದ್ರೆ 50% ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಯುಲಿಪ್ಸ್ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಎರಡು ಕೂಡ ಮಿಕ್ಸ್ ಆಗಿರುತ್ತೆ. ಮಾರ್ಕೆಟ್ ಚೆನ್ನಾಗಿರೋ ಟೈಮ್ ನಲ್ಲಿ ಜನ ಏನ್ ಮಾಡ್ತಾರೆ, ಜಾಸ್ತಿ ಇದನ್ನ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಯುಲಿಪ್ಸ್ ಇನ್ಶೂರೆನ್ಸ್ ಕಂಪನಿಗೆ ಕಮ್ಮಿ ಪ್ರಾಫಿಟ್ ಮಾರ್ಜಿನ್ ಅನ್ನ ಕೊಡುತ್ತೆ. ಯಾಕೆ ಅಂದ್ರೆ ಅದು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಗಿಂತ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ತರ ಇರುತ್ತೆ ಅಂತಾನೆ ಹೇಳ್ಬೋದು. ಆದ್ರೂ ಮಾರ್ಕೆಟ್ ಸ್ಟೇಬಲ್ ಆಗಿರೋದ್ರಿಂದ ಜನ ಇದನ್ನ ಕೊಂಡ್ಕೊಳ್ತಿದ್ದಾರೆ. ಇನ್ನೊಂದ್ ಕಡೆ HDFC ಲೈಫ್ ನಾನ್ ಪಾರ್ ಸೇವಿಂಗ್ಸ್ ಪ್ರಾಡಕ್ಟ್ಸ್ ನ ಜಾಸ್ತಿ ಸೇಲ್ ಮಾಡ್ತಿದೆ. ಇದು ಸೇವಿಂಗ್ಸ್ ಪ್ಲಾನ್ಸ್ ತರನೇ ಇರುತ್ತೆ ಅಂತ ಹೇಳ್ಬೋದು. ಗ್ಯಾರಂಟಿಡ್ ರಿಟರ್ನ್ಸ್ ಮತ್ತೆ ಫಿಕ್ಸ್ಡ್ ಮೆಚುರಿಟಿ ಬೆನಿಫಿಟ್ಸ್ ಕೂಡ ಇದರಲ್ಲಿ ಇರುತ್ತೆ. ಆದ್ರೆ ಕಸ್ಟಮರ್ಸ್ಗೆ ಕಂಪನಿಯ ಪ್ರಾಫಿಟ್ಸ್ ನಲ್ಲಿ ಶೇರ್ಸ್ ಇರೋದಿಲ್ಲ. ನೋಡಿ ಈ ಪ್ರಾಡಕ್ಟ್ಸ್ ನಲ್ಲಿ ಇನ್ಶೂರರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಜಾಸ್ತಿ ಮಾರ್ಜಿನ್ಸ್ ಅನ್ನ ಇಟ್ಟಿರ್ತಾರೆ. ಯಾಕೆ ಅಂದ್ರೆ ಇದು ಯುಲಿಪ್ಸ್ ತರ ಮಾರ್ಕೆಟ್ ಜೊತೆ ಕನೆಕ್ಟ್ ಆಗಿರೋದಿಲ್ಲ. ಇನ್ನು HDFC ಲೈಫ್ ನ ಯುಲಿಪ್ಸ್ ಶೇರ್ ನ ನಾವು ನೋಡಿದಾಗ ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಮ್ಮಿ ಆಗಿದೆ. ಇದರಿಂದ ಗೊತ್ತಾಗೋದು ಅವರು ಜಾಸ್ತಿ ಮಾರ್ಜಿನ್ ಇರುವಂತಹ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂತ. ಹಾಗೇನೆ SBI ಕೂಡ ಯುಲಿಪ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಅವರ ಬಿಸ್ನೆಸ್ ನಲ್ಲಿ 2/3 ಯುಲಿಪ್ಸ್ ಇಂದಾನೆ ಬರ್ತಿದೆ ಅಂತ ಹೇಳ್ಬೋದು. ಬೇಸಿಕಲಿ SBI ಲೈಫ್ಗೆ ಯುಲಿಪ್ಸ್ ಇಂದ 21% ಗ್ರೋತ್ ಸಿಕ್ಕಿದ್ರು ಕೂಡ ಬೇರೆ ಪ್ರಾಡಕ್ಟ್ಸ್ ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ. ಅವರ ಒಂದು ಗ್ರೂಪ್ ಸೇವಿಂಗ್ಸ್ ಬಿಸ್ನೆಸ್ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಂಡಿವಿಜುವಲ್ ಪ್ರೊಟೆಕ್ಷನ್ ಬಿಸ್ನೆಸ್ ಕೂಡ ಡೌನ್ ಆಗ್ತಿರೋದು ನಮ್ಗೆ ಇಲ್ಲಿ ಕಾಣ್ತಿದೆ. ಅದಕ್ಕೆ ಓವರ್ ಆಲ್ ಗ್ರೋತ್ 11%ಗೆ ಇಳ್ದೋಗಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ SBI ಲೈಫ್ ಅವರ ಆಪರೇಷನ್ಸ್ ನ ನೋಡಿದಾಗ ಕಮ್ಮಿ ಕಮಿಷನ್ಸ್ ಕಾಸ್ಟ್ ಆಗಿರ್ಬೋದು ಮತ್ತೆ ಪಾಲಿಸಿ ಹೋಲ್ಡರ್ಸ್ ಏನಿದ್ದಾರೆ ಅಲ್ವಾ, ಅವರು ಕಂಟಿನ್ಯೂ ಆಗಿ ಪ್ರೀಮಿಯಂ ಕಟ್ಟೋದು ಮತ್ತೆ ಪ್ರೆಸಿಸ್ಟೆನ್ಸ್ ರೇಷಿಯೋ ಇಂದ ಒಳ್ಳೆ ಮಾರ್ಜಿನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಇನ್ನು ಎಲ್ಲ ಇನ್ಶೂರರ್ಸ್ ನಾವು ನೋಡಿದಾಗ ಯುಲಿಪ್ಸ್ ಒಂದು ದೊಡ್ಡ ಗ್ರೋತ್ ಡ್ರೈವರ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮಾರ್ಕೆಟ್ ಚೆನ್ನಾಗಿದ್ದಾಗ ಜಾಸ್ತಿ ಜನ ಯುಲಿಪ್ಸ್ ತಗೊಳ್ತಾರೆ. ಇನ್ನು ಮಾರ್ಕೆಟ್ ನಲ್ಲಿ ಜಾಸ್ತಿ ರಿಟರ್ನ್ ಕೂಡ ಸಿಗತ್ತೆ ಅಂತ ಅವರು ದುಡ್ಡನ್ನ ಹಾಕ್ತಾರೆ. ಆದ್ರೆ ಮಾರ್ಕೆಟ್ ಇನ್ನೊಂದ್ ಕಡೆ ಸರಿ ಇಲ್ಲ ಅಂತಂದ್ರೆ ಯುಲಿಪ್ಸ್ಗೆ ತೊಂದರೆ ಆಗತ್ತೆ ಅಲ್ವಾ. ಇದು ಬೇಗನೆ ಗೊತ್ತಾಗಲ್ಲ, ಆದ್ರೆ 9ರಿಂದ 12 ತಿಂಗಳು ಆದ್ಮೇಲೆ ಗೊತ್ತಾಗುವಂತಹ ಚಾನ್ಸಸ್ಗಳು ಇರುತ್ತೆ. ಬೇಸಿಕಲಿ ಮಾರ್ಕೆಟ್ ಏನಾದ್ರೂ ವಾಲಟೈಲ್ ಆದ್ರೆ ಯುಲಿಪ್ಸ್ಗೂ ಸಹ ತೊಂದರೆ ಆಗುತ್ತೆ. ಆಗ ಬೇರೆ ಪ್ರಾಡಕ್ಟ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂತಹ ಎಲ್ಲಾ ಚಾನ್ಸಸ್ ಕೂಡ ಇರುತ್ತೆ ನೋಡಿ.
ಈಗ ತುಂಬಾ ಇನ್ಶೂರರ್ಸ್ಗೆ ಚಾಲೆಂಜಸ್ ಮತ್ತೆ ಆಪರ್ಚುನಿಟೀಸ್ ಎರಡೂ ಇದೆ ಅಂತಾನೆ ಹೇಳ್ಬೋದು. LIC ಗ್ರೂಪ್ ಬಿಸ್ನೆಸ್ ನಲ್ಲಿ ಕಮ್ಮಿ ಆಗಿದೆ, ಹಾಗೆ ಸರೆಂಡರ್ ರೂಲ್ಸ್ ಕೂಡ ಚೇಂಜ್ ಆಗ್ತಿದೆ. ಇನ್ನು ಬ್ಯಾಂಕ್ ಅಶೂರೆನ್ಸ್ ಏನಿದೆ ಅಲ್ವಾ, ಇದು ಲಿಮಿಟ್ ಮಾಡೋದಕ್ಕೆ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಮಾರ್ಕೆಟ್ ಸಹ ಬೇಗ ವಾಲಟೈಲ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಆದ್ರೆ ಇಂಡಸ್ಟ್ರಿ ಲಾಂಗ್ ಟರ್ಮ್ ನಲ್ಲಿ ಬೆಳೆಯುತ್ತೆ ಅಂತ ಹೇಳ್ಬೋದು. ನೋಡಿ, ಎಲ್ಲಾ ಇನ್ಶೂರೆನ್ಸ್ಗೂ ಸಹ ಅವರದೇ ಆದಂತಹ ಸ್ಟ್ರಾಟಜಿ ಇರುತ್ತೆ. ಅದಕ್ಕೆ ನೀವು ಗ್ರೋತ್ ರೇಟ್ಸ್ ಬೇರೆ ಬೇರೆ ತರ ಕಾಣಿಸುತ್ತೆ ಅಂತ ನೀವು ಅನ್ಕೊಳ್ತೀರಾ. ನೋಡಿ, ಯುಲಿಪ್ಸ್ ಲೈಮ್ ಲೈಟ್ ನಲ್ಲಿ ಇದ್ರೂ ಕೂಡ ಎಲ್ರಿಗೂ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ಸ್ ಏನಿದೆ ಅಲ್ವಾ, ಇದನ್ನ ಪ್ರೆಡಿಕ್ಟ್ ಮಾಡೋಕ್ ಆಗಲ್ಲ ಅಂತ ಗೊತ್ತಾಗತ್ತೆ. ಮಾರ್ಕೆಟ್ ಕಮ್ಮಿ ಆದ್ರೆ ಸ್ಟ್ರಾಂಗ್ ಪ್ರಾಡಕ್ಟ್ಸ್ ಇರುವಂತಹ ಕಂಪನಿಗಳು ಬೆಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ. ಮುಂದಿನ ಕೆಲವು ಕ್ವಾರ್ಟರ್ಸ್ ನಲ್ಲಿ ಏನಾಗುತ್ತೆ ಅಂತ ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಯಾಕೆ ಅಂದ್ರೆ ಇನ್ಶೂರೆನ್ಸ್ ನಲ್ಲಿ ತುಂಬಾ ವಿಷಯಗಳು ಕನೆಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಸ್ಟೋರೀಸ್ ನಲ್ಲಿರುವಂತಹ ಅಪ್ಡೇಟ್ಸ್. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ನಂಬರ್ 1, ವರ್ಲ್ಪೂಲ್ ಕಾರ್ಪೊರೇಷನ್ಸ್ ಏನಿದೆ ಅಲ್ವಾ, ಇದು ಇಂಡಿಯಾದಲ್ಲಿರುವಂತಹ ವರ್ಲ್ಪೂಲ್ ಆಫ್ ಇಂಡಿಯಾನಲ್ಲಿ ತನ್ನ 51% ಸ್ಟೇಕ್ ನ 20% ಕಮ್ಮಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ. ಇನ್ನು ಮಾರ್ಕೆಟ್ ಸೇಲ್ ಇಂದ 2025 ಎಂಡ್ವರೆಗೂ ಕೂಡ $550 ಇಂದ $600 ಮಿಲಿಯನ್ ಬರ್ಬೋದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಇದರಿಂದ ಕಂಪನಿ $700 ಮಿಲಿಯನ್ ನಷ್ಟು ಸಾಲನ ವಾಪಸ್ ಕೊಡಬಹುದು. ಬೇಸಿಕಲಿ ಈ ನ್ಯೂಸ್ ಇಂದ ವರ್ಲ್ಪೂಲ್ ಆಫ್ ಇಂಡಿಯಾನ ಸ್ಟಾಕ್ 20% ಕಮ್ಮಿ ಆಗಿ NSE ನಲ್ಲಿ 1260.80 ರೂಪಾಯಿಗೆ ಕ್ಲೋಸ್ ಆಯಿತು. ನಂಬರ್ 2, JK ಪೇಪರ್ ನ ಕ್ವಾಡ್ರಜನ್ ವೆಟ್ ಹೆಲ್ತ್ ಇದರಲ್ಲಿ 65% ಸ್ಟೇಕ್ ನ 460 crores ರೂಪಾಯಿಗೆ ಕೊಂಡ್ಕೊಂಡಿದೆ. ಇದು 2.5 ವರ್ಷದಲ್ಲಿ ಅವರು ತಗೊಂಡಿರುವಂತಹ 4ನೇ ಕಂಪನಿ ಅಂತ ಹೇಳ್ಬೋದು. ಕ್ವಾಡ್ರಜನ್ ವೆಟ್ ಹೆಲ್ತ್ ನ ಎಬಿಟಾ ಮಾರ್ಜಿನ್ ನಾವು ನೋಡಿದಾಗ 30% ಗಿಂತ ಜಾಸ್ತಿ ಇದೆ. ಮತ್ತೆ CAGR ಇದು ಒಂದು 20% ಇದೆ ಅಂತಾನೆ ಹೇಳ್ಬೋದು. ಇದು JK ಪೇಪರ್ ಗೆ ಒಂದು ಹೈ ಮಾರ್ಜಿನ್ ಬಿಸ್ನೆಸ್ ಸಹ ಆಗ್ಬಹುದು. ಇನ್ನು JK ಪೇಪರ್ ನ ನೆಟ್ ಪ್ರಾಫಿಟ್ ನಾವು ನೋಡಿದಾಗ Q3 FY25 ನಲ್ಲಿ 65.39 crores ಗೆ ಇಳಿದಿದೆ. ಕಳೆದ ವರ್ಷದಲ್ಲಿ ನಾವು ನೋಡಿದಾಗ 235.11 crores ಅಲ್ಲಿ ಇತ್ತು. ಅದಕ್ಕೆ ಡೈವರ್ಸಿಫಿಕೇಶನ್ ಮುಖ್ಯ ಅಂತ ಇವರು ತಿಳ್ಕೊಂಡಿದ್ದಾರೆ ಅಂತ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ನೋಡಿ. ನಂಬರ್ 3, ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ Q3 FY24 ನಲ್ಲಿ ನೆಟ್ ಪ್ರಾಫಿಟ್ ನಾವು ನೋಡಿದಾಗ 97% ಕಮ್ಮಿ ಆಗಿ 57.83 crores ರೂಪಾಯಿ ಆಗಿದೆ. ಕಳೆದ ವರ್ಷ Q3 FY23 ನಲ್ಲಿ ನಾವು ನೋಡಿದಾಗ 1888 ಕೋಟಿ ಇತ್ತು. ಇದು ಕಳೆದ 3 ವರ್ಷದಲ್ಲೇ ಕಮ್ಮಿ ಆಗಿದೆ ಅಂತ ನಮ್ಗೆ ಇಲ್ಲಿ ಕಾಣುತ್ತೆ. ಇನ್ನು ರೆವಿನ್ಯೂ ಸಹ 9% ಕಮ್ಮಿ ಆಗಿ 22,848 ಕೋಟಿ ತಲುಪಿದೆ. ಇನ್ನು ಕಲ್ಲಿದ್ದಿಲಿನ ವ್ಯಾಪಾರದಲ್ಲಿ ನಾವು ನೋಡಿದಾಗ 44% ಕಮ್ಮಿ ಆಗಿರೋದಕ್ಕೆ 8,980 ಕೋಟಿ ಮತ್ತು ಆಸ್ಟ್ರೇಲಿಯಾದ ಫೋರೆಕ್ಸ್ ಲಾಸಸ್ ನಿಂದ 296 ಕೋಟಿಯಿಂದ ಇದಾಗಿದೆ ಅಂತ ನಮಗೆ ಗೊತ್ತಾಗ್ತಿರೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.